ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ನಾವು ಈ ದಿನ ಟೆಸ್ಟರ್ ಬಗ್ಗೆ ಮಾಹಿತಿನ ನಾನು ನಿಮಗೆ ಹೇಳ್ಕೊಡ್ತೀನಿ. ಏನಿದೆ ಟೆಸ್ಟರು? ನೋಡಿ, ಇದೇ ಟೆಸ್ಟರು. ಸುಮಾರು ಜನ ನೋಡಿರ್ತೀರ. ಸುಮಾರು ಎಲೆಕ್ಟ್ರಿಷಿಯನ್ಗಳಿಗೆ ಎಲ್ಲ ತುಂಬ ಗೊತ್ತಿರ್ತಕ್ಕಂಥದ್ದು. ಡಾಕ್ಟ್ರಿಗೆ ಸೆಥೋಸ್ಕೋಪ್ ಎಷ್ಟು ಮುಖ್ಯನೋ ಹಾಗೆಯೇ ಎಲೆಕ್ಟ್ರಿಷಿಯನ್ಗೆ ಈ ಟೆಸ್ಟರು ತುಂಬಾನೇ ಮುಖ್ಯ. ಈ ಟೆಸ್ಟರು ಏನು ಮಾಡುತ್ತೆ? ಈ ಟೆಸ್ಟರು ಪ್ರತಿಯೊಬ್ಬರು ಯೂಸ್ ಮಾಡಬಹುದು. ಈ ಟೆಸ್ಟರ್ನ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ, ಈ ಟೆಸ್ಟರು ಮುಖ್ಯವಾಗಿ ಬೇಕಾಗುವಂಥದ್ದು ಕರೆಂಟು ಎಲ್ಲಿ ಹರಿತಾ ಇರುತ್ತೆ ಅದನ್ನ ಚೆಕ್ ಮಾಡೋದಕ್ಕೆ ಅಂತ ಹೇಳಿ. ಈಗ ನೋಡಿ, ಒಂದು ಬಾಕ್ಸ್ ಇದೆ ಇಲ್ಲಿ, ನಿಮ್ಮಲ್ಲಿ ಇದ್ದೇ ಇರುತ್ತೆ ಒಂದು 5 ಪಿನ್ ಸಾಕೆಟ್. ಇದನ್ನ 5 ಪಿನ್ ಸಾಕೆಟ್ ಅಂತ ಹೇಳ್ತಾರೆ. ಇದನ್ನ 5 ಆಂಪ್ಸ್ ಸ್ವಿಚ್ ಅಂತ ಕರೀತಾರೆ. ಈಗ ನೋಡಿ, ಇದು ಸ್ವಿಚ್ ನೋಡಿ, ಇಂಡಿಕೇಶನ್ ಬರ್ತಾ ಇದೆ, ಕಾಣಿಸ್ತಾ ಇದೆಯಾ ಇಂಡಿಕೇಶನ್? ನೋಡಿ, ಇದು ಫೇಸ್ ಕಡೆ ಲೈಟ್ ಬರ್ತಾ ಇದೆ, ಇಲ್ಲಿ ಕರೆಂಟ್ ಇದೆ ಅಂತ ಹೇಳಿ ಅರ್ಥ. ಅದೇ ಇದು ನ್ಯೂಟ್ರಲ್, ಇಲ್ಲಿ ಕರೆಂಟ್ ಬರೋದಿಲ್ಲ. ಅದು ಯಾಕೆ ನ್ಯೂಟ್ರಲ್ ಕರೆಂಟ್ ಬರಲ್ಲ, ಯಾಕೆ ಫೇಸ್ ಕರೆಂಟ್ ಬರುತ್ತೆ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ತೀನಿ. ಈಗ ಟೆಸ್ಟರ್ ಬಗ್ಗೆ ನಾನು ನಿಮಗೆ ಪೂರ್ತಿ ಮಾಹಿತಿ ಕೊಡ್ತೀನಿ. ಈ ಟೆಸ್ಟರು ಮುಖ್ಯವಾಗಿ ಟೆಸ್ಟರ್ ಯೂಸ್ ಮಾಡೋದು ಕರೆಂಟ್ ಇಲ್ಲಿದೆ ಅಂತ ಕಂಡುಹಿಡಿಯೋದಕ್ಕೋಸ್ಕರ ಅಷ್ಟೇ ಈ ಟೆಸ್ಟರ್ ಯೂಸ್ ಮಾಡೋದು. ಎಷ್ಟೋ ಜನಕ್ಕೆ ಟೆಸ್ಟರ್ ಕೂಡ ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳ್ತೀನಿ. ಎಲೆಕ್ಟ್ರಿಷಿಯನ್ ಮಾತ್ರ ಯೂಸ್ ಮಾಡೋಕ್ಕೆ ಬರುತ್ತೆ, ಇನ್ನು ಬೇರೆಯವರಿಗೆ ಕೆಲವರು ಯೂಸ್ ಮಾಡೋಕ್ಕೆ ಬರಲ್ಲ. ಹಿಂಗೆ ಅಂತ ಹೇಳ್ತೀನಿ. ನೋಡಿ, ಈಗ ಈ ಟೆಸ್ಟರು ಈಗ ಇಲ್ಲಿಟ್ಟರೆ ಫೇಸ್ ಬರ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಇದೆಯಾ? ಲೈಟ್ ಬರ್ತಾ ಇದೆ. ಅದೇ ನಿಮ್ಮ ಈ ಬೆರಳನ್ನ ಇಲ್ಲಿ ತೆಗೆದು ಬಿಟ್ರೆ, ನಾನು ಬರೀ ಇಲ್ಲಿ ಮಾತ್ರ ಇಟ್ಕೊಂಡ್ರೆ ನೋಡಿ ಲೈಟ್ ಬರೋದಿಲ್ಲ. ಈ ಮೆಟಲ್ ಅಂತ ಏನಿದೆ ಸ್ನೇಹಿತರೆ, ಇಲ್ಲಿ ನೋಡಿ, ಈ ಮೆಟಲ್ಲು ಅಥವಾ ಇದಕ್ಕೆ ಇರ್ತಕ್ಕ ಪಿನ್ನು, ಈ ಜೋಬಲ್ಲಿ ಸಿಗಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಈ ಪಿನ್ನು ಮುಟ್ಟಬೇಕು, ಅಥವಾ ಈ ಮೇಲ್ಗಡೆ ಟಾಪಲ್ಲಿ ಇರ್ತಕ್ಕಂಥ ಈ ಮೆಟಲ್ನ ಮುಟ್ಟಬೇಕು. ಈ ಮೆಟಲ್ ಮುಟ್ಟಿದ್ರೆ ಮಾತ್ರ ಈ ಟೆಸ್ಟರಲ್ಲಿ ಇಂಡಿಕೇಶನ್ ಬರುವಂಥದ್ದು. ಇಲ್ಲ ಅಂದರೆ ನಿಮಗೆ ಇಂಡಿಕೇಶನ್ ಬರೋದಿಲ್ಲ. ಹೇಗೆ ಒಂದು ಬಲ್ಬ್ಗೆ ಒಂದು ಫೇಸು ಅಥವಾ ಒಂದು ನ್ಯೂಟ್ರಲ್ ಬೇಕು, ಹಾಗೆ ಈ ಟೆಸ್ಟರ್ಗೂ ಕೂಡ, ಈ ಟೆಸ್ಟರ್ನಲ್ಲಿ ಇರ್ತಕ್ಕಂಥ ಬಲ್ಬ್ಗೂ ಕೂಡ ಒಂದು ಫೇಸು ಒಂದು ನ್ಯೂಟ್ರಲ್ ಬೇಕು. ಇಲ್ಲಿ ನಮಗೆ ನ್ಯೂಟ್ರಲ್ ಎಲ್ಲೂ ಸಿಗೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇಲ್ಲಿ ಫೇಸ್, ಇಲ್ಲಿ ಕರೆಂಟ್ ಇರುತ್ತೆ, ನಾವಿಲ್ಲಿ ಇಡ್ತೀವಿ. ನೋಡಿ, ಈಗ ನಾನಿಲ್ಲಿ ನನ್ನ ಬೆರಳು ಈ ಪಿನ್ ಹತ್ರ ಟಚ್ ಆಗಿದೆ, ಅದಕ್ಕೋಸ್ಕರ ಲೈಟ್ ಬರ್ತಾ ಇದೆ. ನೋಡಿ, ಈಗ ಇವೆರಡು ಪಿನ್ನು ನಾನು ತೆಗೆದುಬಿಟ್ಟು ಕೆಳಗಡೆ ಇಟ್ಕೊಂಡ್ಬಿಟ್ರೆ ನೋಡಿ ಲೈಟ್ ಬರೋದಿಲ್ಲ. ಯಾಕೆ ಈ ಥರ ಅಂತಂದರೆ, ನಾನು ಈ ಪಿನ್ನು ನಾನು ಮುಟ್ಟಿದಾಗ ನನ್ನ ಬಾಡಿ, ನಾನು ಭೂಮಿ ಮೇಲೆ ನಿಂತಿರ್ತೀನಿ, ಅರ್ತಾಗಿರುತ್ತೆ, ನಾನು ಅರ್ತಾಗಿರ್ತೀನಿ. ಅದರಿಂದ ಈ ಬೆರಳು ಅರ್ತ್ ಇದು ಕೊಟ್ಟಾಗ ನ್ಯೂಟ್ರಲ್ ಇರೋದಿಲ್ವಲ್ಲ, ಅದಕ್ಕೋಸ್ಕರ ಅರ್ತಿಂದನೂ ಕೂಡ ನಾವು ಬಲ್ಬ್ನ ಉರಿಸ್ಬೋದು ಅನ್ನೋದಕ್ಕೆ ಈ ಟೆಸ್ಟರು ಕೂಡ ಒಂದು ಉದಾಹರಣೆ. ಅರ್ಥ ಆಗ್ತಾ ಇದಿಲ್ಲ? ಬೇಕಾದ್ರೆ ನೀವೇ ಮನೇಲಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈಗ ಇಟ್ಕೊಂಡು ಈಗಿಟ್ಟು ನೀವು ಈ ಮೆಟಲ್ ಪಾರ್ಟ್ನ ನೀವು ಮುಟ್ಟಿದಿರಾ, ನೀವು ಹಾಗೆ ಮುಟ್ಟಿದ್ರೆ ಖಂಡಿತವಾಗ್ಲೂ ಲೈಟ್ ಬರೋದಿಲ್ಲ. ಅದೇ ಈ ಮೆಟಲ್ನ ನೀವು ಮುಟ್ಟಿ ಈ ಥರ ಮಾಡಿದ್ರೆ ನಿಮಗೆ ಲೈಟ್ ಬರುತ್ತೆ. ಕೆಲವೊಂದು ಸಾರಿ ನೀವು ಚಪ್ಪಲಿ ಅಥವಾ ಶೂ ಅನ್ನು ಹಾಕೊಂಡ್ರು ಕೂಡ ಕೆಲವೊಂದು ಟೈಮಲ್ಲಿ ಬರೋದಿಲ್ಲ, ಅಥವಾ ಇಷ್ಟೊಂದು ಬ್ರೈಟ್ನೆಸ್ ಆಗಿ ಬರೋದಿಲ್ಲ, ಸ್ವಲ್ಪ ಲೈಟಾಗಿ ಬರುತ್ತೆ, ಅಥವಾ ಕೆಲವೊಂದ್ಸತಿ ಬರೋದೇ ಇಲ್ಲ. ಅದರಿಂದ ಚೆಕ್ ಎಲ್ಲ ಮಾಡಬೇಕಾದ್ರೆ ಕೆಲವೊಂದು ಎಲೆಕ್ಟ್ರಿಷಿಯನ್ ನೋಡಿರ್ಬೋದು, ಒಂದು ಚಪ್ಪಲಿ ಬಿಟ್ಟು ಇಂಡಿಕೇಶನ್ ಚೆಕ್ ಮಾಡ್ತಾ ಇರ್ತಾರೆ, ಇಲ್ಲಿ ಕರೆಂಟ್ ಇದೆಯೋ ಇಲ್ವೋ ಅಂತ. ಯಾಕೆ ಅಂತಂದರೆ ಅವ್ರಿಗೆ ಬ್ರೈಟ್ನೆಸ್ ಆಗಿ ಕಾಣಿಸ್ಬೇಕು, ಇಲ್ಲಿ ಫೇಸ್ ಇದೆ, ಅಥವಾ ಪಾಸಿಟಿವ್ ಇದೆ, ಅಥವಾ ಲೈವ್ ಇದೆ ಅಂತ ಹೇಳಿ ಎಲೆಕ್ಟ್ರಿಷಿಯನ್ ಆ ಥರ ಮಾಡ್ತಾರೆ. ಇಷ್ಟೇ ಸ್ನೇಹಿತರೆ. ಇದ್ರ ಜೊತೆಗೆ ಈ ಟೆಸ್ಟರು ಹೇಗೆ, ಈ ಟೆಸ್ಟರ್ ಮೇಲೆ ಏನೇನಿದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಇದು ಟೆಸ್ಟರು. ನಾವು ಒಂದು ಚಿಕ್ಕದಾಗಿ ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಇನ್ಸುಲೇಷನ್ನು, ಹೇಗೆ ಕರೆಂಟ್ ಹೊಡಿಬಾರ್ದು ಅಂತೇಳಿ ಒಂದಿಷ್ಟು ಇನ್ಸುಲೇಷನ್ ಕೊಟ್ಟಿರ್ತಾರೆ. ಇದು ಟೆಸ್ಟರ್ ಬಾಡಿ, ಇದು ಪಿನ್ನು, ಇದು ಸೈಡಲ್ಲಿರ್ತಕ್ಕಂಥ ಪಿನ್ನು, ಇದು ಮೇಲಿರ್ತಕ್ಕಂಥ ಮೆಟಲ್ಲು, ಇದು ಮೆಟಲ್ಲು. ಇದ್ರ ಒಳಗಡೆ ಈ ಮೆಟಲಿಂದ ಇಲ್ಲಿಗೆ ಒಂದು ಸ್ಪ್ರಿಂಗ್ ಇರುತ್ತೆ. ಆ ಸ್ಪ್ರಿಂಗ್ನ ಮುಖಾಂತರ ಇಲ್ಲಿ ಒಂದು ಚಿಕ್ಕದೊಂದು ಲೈಟ್ ಬರುತ್ತೆ.
ನಾವು ಫೇಸ್ಗೆ ಕೊಟ್ಟಾಗ ಹೇಗೆ ಲೈಟ್ ಬರುತ್ತೆ ಆ ಲೈಟ್ ಇದು. ಆ ಲೈಟ್ ಪಕ್ಕದಲ್ಲಿ ಒಂದು ರೆಸಿಸ್ಟರ್ ಕೊಟ್ಟಿರ್ತಾರೆ. ಯಾಕಪ್ಪ ರೆಸಿಸ್ಟರ್ ಕೊಟ್ಟಿರ್ತಾರೆ ಅಂತಂದರೆ, ಈ ಲೈಟ್ ಕೆಪಾಸಿಟಿ ಬಂದು ತುಂಬ ಚಿಕ್ಕದಿರುತ್ತೆ. ನೀವು ಕರೆಂಟ್ ಕೊಟ್ಟಾಗ ಅಲ್ಲಿ ತುಂಬ ಹೈ ವೋಲ್ಟೇಜು ಕರೆಂಟ್ ಇರ್ತೈತೆ. ಅದಕ್ಕೋಸ್ಕರ ಅದು ಕಡಿಮೆ ಮಾಡಿ, ರೆಸಿಸ್ಟರ್ ಕಡಿಮೆ ಮಾಡಿ ಬಲ್ಪ್ ಅಂಟಿಸ್ಬೇಕಲ್ಲ, ಅದಕ್ಕೋಸ್ಕರ ಅಲ್ಲಿಗೊಂದು ರೆಸಿಸ್ಟರ್ ಕೊಟ್ಟಿರ್ತಾರೆ. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಕೊಟ್ಟರೆ ಬಲ್ಪ್ ಬ್ಲಾಸ್ಟ್ ಆಗಿ ಹೋಗುತ್ತೆ. ಜೊತೆಗೆ ಬಲ್ಪು ಬ್ಲಾಸ್ಟ್ ಆಗೋದೇ ಅದು ಡೈರೆಕ್ಟು ಶಾರ್ಟ್ ಆಗಿ ನಮಗೆ ಕರೆಂಟ್ ಹೊಡೆಯುವಂಥದ್ದು ತುಂಬ ಇರುತ್ತೆ. ನಮ್ಗೆ ಕರೆಂಟ್ ಹೊಡೆಯುವಂಥದ್ದು ಸಂಭವ ಇರುತ್ತೆ. ಇಷ್ಟೇ ಸ್ನೇಹಿತರೆ ಈ ಟೆಸ್ಟರ್ನಲ್ಲಿ ಇರುವಂಥದ್ದು. ಈಗ ನಿಮಗೆ ಈ ಟೆಸ್ಟರ್ ಬಗ್ಗೆ ನಿಮಗೆ ಒಂದು ಮಾಹಿತಿ ಸಿಕ್ಕಿದೆ ಅಂತ ನಾನು ತಿಳ್ಕೊತೀನಿ. ಇನ್ನೂ ಹೆಚ್ಚಿನ ಎಲೆಕ್ಟ್ರಿಕಲ್ ಬಗ್ಗೆ ಮಾಹಿತಿನ ನಾನು ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ, ಹಾಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.